ಗ್ರಾಮದ ಅಂಚಿನಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಹಣವೂ ಹೆಚ್ಚಿರಲಿಲ್ಲ. ಆದ್ರೆ ಅವನ ಹೃದಯ ಮಾತ್ರ ತುಂಬಾ ಶ್ರೀಮಂತವಾಗಿತ್ತು. ಹಳೆಯ ಮಣ್ಣಿನ ಮನೆಯಲ್ಲಿ ತಾಯಿ ಜೊತೆ ಬದುಕುತ್ತಿದ್ದ ರಾಮು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಮಣ್ಣಿನಲ್ಲಿ ಕೈಹಾಕಿ ದುಡಿಯುವುದು ಅವನ ಜೀವನ, ಅದೇ ಅವನ ಕನಸು. ಅದೇ ಊರಲ್ಲಿ ಸೀತಾ ಎಂಬ ಹುಡುಗಿಯಿದ್ದಳು. ಅವಳು ಸರಳ ಸ್ವಭಾವದವಳು, ಕಡಿಮೆ ಮಾತು, ಹೆಚ್ಚು ಅರ್ಥ. ಅವಳ ಕಣ್ಣುಗಳಲ್ಲಿ ಶಾಂತಿ, ಮುಖದಲ್ಲಿ ಮೃದುವಾದ ನಗು. ಪ್ರತಿದಿನ ಬೆಳಗ್ಗೆ ಕೆರೆಯಿಂದ ನೀರು ತರುವ ದಾರಿಯಲ್ಲಿ ಅವಳು ನಡೆದು ಹೋಗುತ್ತಿದ್ದಳು. ಒಂದು ದಿನ ಅದೇ ಕೆರೆಯ ಬಳಿ ರಾಮು ಅವಳನ್ನು ಮೊದಲ ಬಾರಿಗೆ ಕಂಡ. ಆ ಕ್ಷಣ ಅವನ ಮನಸ್ಸಿನಲ್ಲಿ ಏನೋ ಮೌನವಾಗಿ ಮೊಳಕೆಯೊಡೆದಿತು. ರಾಮು ತನ್ನ ಪ್ರೀತಿಯನ್ನು ಮಾತಿನಲ್ಲಿ ಹೇಳಲಿಲ್ಲ. ಅವನು ಸೀತಾಳ ಮನೆಯ ದಾರಿಯ ಬಳಿ ಒಂದು ಮರ ನೆಟ್ಟ, ಬಿಸಿಲಿನಲ್ಲಿ ಅವಳಿಗೆ ನೆರಳಾಗಲಿ ಎಂದು. ಮಳೆ ಕಡಿಮೆಯಾಗಾಗ ತನ್ನ ಮನೆಯ ಅಕ್ಕಿಯಿಂದ ಸ್ವಲ್ಪ ಅವಳ ಮನೆಗೆ ಕಳುಹಿಸಿದ. ಅವಳು ನೋವಿನಲ್ಲಿದ್ದಾಗ ದೂರದಿಂದಲೇ ಅವಳಿಗಾಗಿ ಪ್ರಾರ್ಥನೆ ಮಾಡಿದ. 1 ವರ್ಷ ಭಾರೀ ಬರ ಬಂತು. ಹೊಲಗಳು ಒಣಗಿದವು, ರೈತರು ಕುಗ್ಗಿದರು. ರಾಮು ಮಾತ್ರ ನಿರಾಶೆಯಾಗಲಿಲ್ಲ. ಅವನು ಮತ್ತೆ ಮಣ್ಣನ್ನು ನಂಬಿದ, ಮತ್ತೆ ದುಡಿದ. ಅವನ ಆ ಹಠ, ಅವನ ನಿಸ್ವಾರ್ಥ ಮನಸ್ಸು ಸೀತಾಳಿಗೆ ಸ್ಪಷ್ಟವಾಗಿ ಕಾಣತೊಡಗಿತು. ಒಂದು ಸಂಜೆ ಹೊಲದ ಮಧ್ಯೆ ಹೂವಿನ ಮರದ ಕೆಳಗೆ ಇಬ್ಬರೂ ಮೌನವಾಗಿ ನಿಂತಿದ್ದರು. ಆ ಮೌನದಲ್ಲೇ ಸೀತಾ ಮೊದಲ ಬಾರಿಗೆ ಮಾತನಾಡಿದಳು. ನೀನು ನನ್ನ ಜೀವನಕ್ಕೆ ಪದಗಳಿಲ್ಲದೆ ಅರ್ಥ ಕೊಟ್ಟೆ. ರಾಮು ಕಣ್ಣಲ್ಲಿ ನೀರು ತುಂಬಿತು. ಅದೇ ನಿಜವಾದ ಪ್ರೀತಿ, ಮಾತಿನಲ್ಲಿ ಅಲ್ಲ, ನಡೆಯಲ್ಲಿತ್ತು.